न्यूज़ 7 मीडिया में आपका इस्तकबाल है। मैं हूं आपका मेज़बान सैयद फारूक अहमद। नाजरीन, जैसा कि आप लोग जानते हैं, पिछले दिनों बेड स्कैम के ज़रिए बहुत सारे लोगों का नाम आया था। यहाँ पर बेंगलुरु साउथ एमपी मोहतरम तेजस्वी सूरी ने एक कमेटी को लेकर तकरीबन 17 लोगों का नाम लिया था और बहुत सारे लोगों का उनको सामना भी करना पड़ा। यहाँ पर लोगों ने कहा कि जिस तरीके से एक कमेटी को टारगेट किया जा रहा है, ये नाकाबिले बर्दाश्त है। में इनसे आज एक प्रेस मीटिंग के दौरान सवाल किया गया तो इन्होंने 2 दिन का टाइम लिया है। इन्होंने कहा कि 2 दिन बाद हम आपको सारी तफसील बताएंगे। ಲಾಸ್ಟ್ ಬ್ಲಾಕ್ ದಂಧೆ ಆಯ್ತಲ್ಲ ಸರ್, ಆ ಟೈಮ್ ಇದ್ರ ಬಗ್ಗೆ ನಾಳೆ ನಾನೊಂದು ಪ್ರೆಸ್ ಮೀಟ್ ಯಶವಂತ್ ಅವರು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಎಲ್ಲದ್ರ ಬಗ್ಗೆ ನಾಳೆ ನಾನು ಇದಕ್ಕೆ ವಿಶೇಷವಾದಂಥ ಪ್ರೆಸ್ ಮೀಟ್ ಕರೀತಾ ಇದ್ದೀವಿ. ಎಲ್ಲದಕ್ಕೂ ನಾವು ಉತ್ತರ ಕೊಡ್ತೀವಿ. ಒಂದು ಬಹಳ ಇನ್ನೂ ಮುಖ್ಯವಾಗಿರುವಂಥ ವಿಷಯಗಳಷ್ಟು ಇದ್ದಾವೆ. ನಾನು ನಾಳೆ ಅದ್ರ ಬಗ್ಗೆ ಮಾತನಾಡ್ತೀನಿ. ಇವತ್ತು ಇದು ಈ ಇಶ್ಯೂ ಇರೋದ್ರಿಂದ ಜನಕ್ಕೆ ಈ ಇಶ್ಯೂ ಬಗ್ಗೆ ಅವ್ರಿಗೆ ಕಾನ್ಸಂಟ್ರೇಷನ್ ಆಗಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ಮಾತ್ರ ಸೀಮಿತವಾಗಿ ಇವತ್ತು ಮಾತಾಡ್ತಿದ್ದೀನಿ. ನಾಳೆ ನಾವಷ್ಟು ಅದ್ರ ಬಗ್ಗೆ दूसरी तरफ आज मोहतरम तेजस्वी सूरी ने एक एमपी ऑक्सीजन बैंक के नाम से एक व्यवस्था शुरू की है, जिसमें ऑटो चालक इसको पूरा करेंगे। इसकी ख़ास बात ये रहेगी कि आपको अगर कोई ऑक्सीजन लो होता है, जिसका तकरीबन 80 या 80 के नीचे होता है, तो इनको ऑक्सीजन घर तक पहुंचाया जाएगा। इन्होंने कहा कि हमारे पास तकरीबन 1 लीटर और 2 लीटर के 150 सिलेंडर मौजूद हैं और 85 सिलेंडर 5 लीटर के मौजूद हैं। इन्होंने कहा कि हम ये सुविधा लोगों के घर तक पहुंचाएंगे और लोगों को ऐसी तकालीफ ना हो, इसका हम पूरी कोशिश करेंगे। तो चलिए जानते हैं एक ख़ास रिपोर्ट मोहतरम तेजस्वी सूरी से, इसकी तफसीलात। ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ದಕ್ಷಿಣದ ನಮ್ಮೆಲ್ಲ ಬಂಧುಗಳಿಗೆ ಎಂಪಿ ಆಕ್ಸಿ ಬ್ಯಾಂಕ್ ಪ್ರಾರಂಭ ಮಾಡ್ತಾ ಇದ್ದೀವಿ. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಬಾರಿಯ ಕೋವಿಡ್ನ ಒಂದು ಬಹಳ ದೊಡ್ಡ ಸವಾಲಲ್ಲಿ ನಮಗೆ ಆಕ್ಸಿಜನ್ನ ಕಾನ್ಸಂಟ್ರೇಟರ್ಗಳು, ಆಕ್ಸಿಜನ್ನ ಅವಶ್ಯಕತೆ ಬಹಳ ದೊಡ್ಡದಾಗಿ ಬಿದ್ದಿದೆ. ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಮೂಲಕ ನಾವು ಜನಕ್ಕೆ ಅವರ ಸ್ಯಾಚುರೇಷನ್ ಲಿಮಿಟ್ಟು 94ರಿಂದ ಕಡಿಮೆ ಇದ್ದು 83-84ರ ಮೇಲಿತ್ತು ಅಂತಂದರೆ ಅವರಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಮೂಲಕ ಅವ್ರ ಮನೆಗೆ ಇದನ್ನು ತಲುಪಿಸಿದಾಗ ಅವರಿಗೆ ಒಂದು ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ. ಅವರು ಆಸ್ಪತ್ರೆಗೆ ಹೋಗೋದಕ್ಕೆ ಬೇಕಾಗುವಂಥ ಬೆಡ್ ಸಿಗಲಿಕ್ಕೆ ಬೇಕಾಗುವಂಥ 24, ಕೆಲವು ಬಾರಿ 36 ಗಂಟೆಯಷ್ಟು ಸಮಯ ಏನು ಸಿಗುತ್ತೆ, ಒಂದು ದಿವಸ 2 ಗಂಟೆಯಷ್ಟು ಟೈಮ್ ಏನು ಹಿಡಿತಾ ಇದೆ, ಅದ್ರ ಮಧ್ಯದಲ್ಲಿ ಅವರ ಸ್ಯಾಚುರೇಷನ್ಗಳು ಕಡಿಮೆ ಆಗಿ ಜೀವಹಾನಿ ಆಗದೇ ಇರೋ ರೀತಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಸಹಾಯ ಮಾಡ್ತವೆ. ಮೂರನೇದು, ಯಾರು ನಮ್ಮ ಆಕ್ಸಿಜನ್ ಕಾನ್ಸಂಟ್ರೇಟರ್ಸನ್ನು ಬಳಸ್ಕೊಳ್ತಾ ಇದ್ದಾರೋ ಅವರಿಗೂ ಕೂಡ ಸ್ಯಾಚುರೇಷನ್ ಲಿಮಿಟ್ಗಳು ಒಂದೇ ಬಾರಿ ಕಡಿಮೆ ಆಗಿ ಅವರು ICU ವೆಂಟಿಲೇಟರಿಗೆ, ICUಗೆ ಹೋಗುವಂಥ ಪರಿಸ್ಥಿತಿಗಳು ಕಡಿಮೆ ಆಗುತ್ತೆ. ಬೆಂಗಳೂರಿನಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ICU ಬೆಡ್ಗಳ ಬಹಳ ದೊಡ್ಡ ಕೊರತೆ ಇದೆ. ಅದನ್ನು ನಾವು ನೀಗಿಸ್ಲಿಕ್ಕೆ ಸಾಧ್ಯ ಇರುವಂಥದ್ದು ಒಂದೇ ಒಂದು ಮಾರ್ಗದಿಂದ, ಜನ ICUಗೆ ಹೋಗೋದನ್ನು ತಡೆಯೋದಂಥದ್ದು ನಾವೇನು ಮಾಡಬೇಕು ಅಂತ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು MP ಆಕ್ಸಿ ಬ್ಯಾಂಕ್ನ ಅಧಿಕೃತ ಚಾಲನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಕಳೆದ 15 ದಿವಸದಿಂದ ಈಗಾಗಲೇ ಒಂದು 50 ಕಾನ್ಸಂಟ್ರೇಟರ್ಗಳನ್ನು ನಾವು ಪ್ರಾರಂಭ ಮಾಡಿ ಸುಮಾರು ಒಂದು 140 ವ್ಯಕ್ತಿಗಳಿಗೆ, ಪೇಷಂಟ್ಗಳಿಗೆ ಈಗಾಗಲೇ ನಾವು ಅದನ್ನು ಕೊಟ್ಟಿದ್ದೀವಿ. ಇವತ್ತು ನಮ್ಮ ಆಕ್ಸಿ ಕಾನ್ಸಂಟ್ರೇಟರ್ ಬ್ಯಾಂಕ್ನ ಸಂಖ್ಯೆ ದೊಡ್ಡದಾಗಿದೆ. ಸುಮಾರು 5 ಲೀಟರ್ಗಳ 85 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ನಮ್ಮ ಹತ್ರ ಇದೆ. 1-2 ಲೀಟರ್ಗಳ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು 150 ನಮ್ಮ ಹತ್ರ ಇದೆ. ಇದನ್ನು ನಮಗೆ ಪ್ರಪಂಚದ ಮೂಲೆ ಮೂಲೆಯಿಂದ ಬೆಂಗಳೂರು ಮೂಲದ ಕನ್ನಡಿಗರು, ವಿಶೇಷವಾಗಿ ಬೆಂಗಳೂರಿನ ಬೇರನ್ನು ಇಟ್ಕೊಂಡಿರುವಂಥ, ಅಮೆರಿಕದಲ್ಲಿರುವಂಥ, ಆಸ್ಟ್ರೇಲಿಯಾದಲ್ಲಿರುವಂಥ, ಕೆನಡಾದಲ್ಲಿರುವಂಥ ಬೇರೆ ಬೇರೆ ಕನ್ನಡದ ಅಸೋಸಿಯೇಷನ್ಗಳು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ನಾವು ಮನವಿ ಮಾಡಿದಾಗ ಇದನ್ನೆಲ್ಲ ಕಳಿಸಿದ್ದಾರೆ. ನಮ್ಮ ಉದ್ದೇಶ ಇರುವಂಥದ್ದು ಇನ್ನೊಂದು 15-20 ದಿವಸದಲ್ಲಿ ಬೆಂಗಳೂರು ದಕ್ಷಿಣದ ಜನರಿಗೆ ಬೇಕಾಗಿರುವಂಥ ಸುಮಾರು 1,000 ಆಕ್ಸಿಜನ್ ಕಾನ್ಸಂಟ್ರೇಟರ್ ಮಷೀನ್ಗಳನ್ನು ನಾವು ನಮ್ಮ MP ಆಕ್ಸಿ ಬ್ಯಾಂಕ್ನಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ. ಇದಕ್ಕೆ ತುಂಬ ಜನರ ಸಹಕಾರ ನಮಗೆ ಸಿಕ್ಕಿದೆ.
ಮೊದಲನೇದಾಗಿ ನಾನು ಧನ್ಯವಾದ ಹೇಳಬೇಕಾಗಿರುವಂಥದ್ದು, ಈ ಇಡೀ ವ್ಯವಸ್ಥೆಯನ್ನು ನಮಗೆ ಜಾರಿ ತಗೊಂಡು ಬರಲಿಕ್ಕೆ ಬೆಂಗಳೂರಿನ ಆಟೋ ರಿಕ್ಷಾ ಡ್ರೈವರ್ಗಳು ನಮ್ಮ ಜೊತೆಗೆ ಮುಂದೆ ಬಂದಿದ್ದಾರೆ. ನಾನು ಮೊದಲನೇ ಸೆಲ್ಯೂಟು, ಮೊದಲ ನಮಸ್ಕಾರ ನಾನು ಮಾಡ್ತಾ ಇರುವಂಥದ್ದು ಅವರಿಗೆ. ಯಾಕೆಂದರೆ ನೀವು ಫೋನ್ ಮಾಡಿ ನಮ್ಮ ಕಚೇರಿಗೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಕೇಳಿಕೊಂಡಾಗ ನಿಮ್ಮ ಮನೆಗೆ ಕೋವಿಡ್ ಪಾಸಿಟಿವ್ ಇರುವಂಥ ಮನೆಗೆ ನಮ್ಮ ಕಾನ್ಸಂಟ್ರೇಟರ್ನ ತೆಗೆದುಕೊಂಡು ಹೋಗಿ ನಿಮಗೆ ಬೇಕಾಗಿರುವಂಥ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ನಿಮಗೆ ಸಹಾಯ ಮಾಡ್ತಾ ಇರುವಂಥದ್ದು ನಮ್ಮ ಆಟೋ ರಿಕ್ಷಾ ಡ್ರೈವರ್ಗಳು. ಪೀಸ್ ಆಟೋ ಸಂಸ್ಥೆಯ ರಘು ಅವರಿಗೆ ಮತ್ತು ಅವ್ರ ಜೊತೆಗಿರುವಂಥ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಬೆಂಗಳೂರಿನ ಜನತೆಯ ಪರವಾಗಿ, ಬೆಂಗಳೂರು ದಕ್ಷಿಣದ ಜನತೆಯ ಪರವಾಗಿ ಇಂಥ ಒಂದು ಮಾನವೀಯ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಅವರೆಲ್ಲರಿಗೂ ಕೂಡ ಹೃದಯದಿಂದ ನಾನು ಧನ್ಯವಾದ ಹೇಳ್ತೀನಿ. ಇಡೀ ಊರಿಗೆ ನೀವು ಪ್ರೇರಣೆ ಕೆಲಸ ಮಾಡ್ತಾ ಇದ್ದೀರಿ. ಎರಡನೇದು, ನಾವು ಈ ಆಕ್ಸಿಜನ್ ಬ್ಯಾಂಕನ್ನು ಶುರು ಮಾಡಿದ್ದು ಕೇವಲ 15 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಇಟ್ಕೊಂಡು. ಮೊದಲ ಒಂದು ಕಾಂಟ್ರಿಬ್ಯೂಷನನ್ನು ನಮ್ಮ ಬೆಂಗಳೂರು ಫೌಂಡೇಶನ್ ಅವರು ಮಾಡಿದ್ರು, ರಾಜೀವ್ ಚಂದ್ರಶೇಖರ್ ಅವರು. ನಂತರದಲ್ಲಿ ಆಕ್ಟ್ ಇಂಡಿಯಾ ಫೌಂಡೇಶನ್ನ ಕಡೆಯಿಂದ, ಆಕ್ಟ್ ಇಂಡಿಯಾಯಿಂದ ನಮಗೊಂದು 25 ಬಂತು, ಇನ್ನೊಂದು 25 ಅವ್ರ ಕಡೆಯಿಂದ ಬರೋದಿದೆ. ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನಮಗೆ ಬರ್ತಾ ಇದ್ದಾವೆ. ವಿಶೇಷವಾಗಿ ಅಮೆರಿಕದಲ್ಲಿರುವಂಥ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂಥ ವಾಸವಿ ಸೇವಾ ಫೌಂಡೇಶನ್ ಅವರು ಬೇ ಏರಿಯಾಯಿಂದ 150 ಚಿಕ್ಕ ಚಿಕ್ಕ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಕೊಟ್ಟಿದ್ದಾರೆ. ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ವಿಶೇಷತೆ ಏನು ಅಂದರೆ, ನೀವು ಆಸ್ಪತ್ರೆಯಿಂದ ಕೋವಿಡ್ ಬಂದು ನಂತರದಲ್ಲಿ ನೀವು ರಿಕವರ್ ಆಗಬೇಕಾದಾಗ, ನೀವು ಆಸ್ಪತ್ರೆ ಸೇರೋದಕ್ಕಿಂತ ಮುಂಚೆ ಅಲ್ಲ, ಕೋವಿಡ್ನ ಟ್ರೀಟ್ಮೆಂಟ್ ಆದ ನಂತರ ಕೆಲವರಿಗೆ 3 ದಿವಸ, 1 ವಾರ, 10 ದಿವಸಗಳವರೆಗೆ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ. ಆದರೆ ತುಂಬ ದೊಡ್ಡ ಫ್ಲೋ ಆಕ್ಸಿಜನ್ ಅವಶ್ಯಕತೆ ಇರೋದಿಲ್ಲ. ಅಂಥವರಿಗೆ ಸಣ್ಣ ಪ್ರಮಾಣದ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಅವಶ್ಯಕತೆ ಇರುತ್ತೆ. ಇದರಿಂದ ಅವರು ಆದಷ್ಟು ಬೇಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬೋದು. ಬೇಗ ಅವ್ರು ಡಿಸ್ಚಾರ್ಜ್ ಆಗೋದ್ರಿಂದ ನಿಜವಾಗ್ಲೂ ಆಸ್ಪತ್ರೆಯ ಬೆಡ್ ಯಾರಿಗೆ ಬೇಕಿದೆ ಅವ್ರು ಬೇಗ ಬರ್ಬೋದು ಆಸ್ಪತ್ರೆಗೆ. ಈ ರೀತಿಯ 150 ಕಾನ್ಸಂಟ್ರೇಟರ್ಗಳನ್ನು ಈಗಾಗಲೇ ವಾಸವಿ ಸೇವಾ ಫೌಂಡೇಶನ್ನಿಂದ ಬಂದಾಗಿದೆ. ನಮ್ಮ ಬೆಂಗಳೂರು ಫೌಂಡೇಶನ್ದಾಗಲೇ ಹೇಳಿದೆ, ಆಕ್ಷನ್ ಕೋವಿಡ್ ಟೀಮ್ ಅವರು 50 ಕೊಟ್ಟಿದ್ದಾರೆ. ತಾರ್ಸಾಡಿಯಾ ಫೌಂಡೇಶನ್ ಅವರು 500 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ನಮಗೆ ಕಳಿಸಿದ್ದಾರೆ. ಅದಿನ್ನೊಂದು ವಾರದಲ್ಲಿ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದೆ. ಕೆನಡಾ ಸೇವಾ ಫೌಂಡೇಶನ್, ಕೆನಡಾದಲ್ಲಿರುವಂಥ ಬೇರೆ ಬೇರೆ ಹಿಂದೂ ಸಂಘಟನೆಗಳು, HSS ಇರ್ಬೋದು, ಅಲ್ಲಿರುವಂಥ ಸಂಘಟನೆಗಳು ಮತ್ತು ಕನ್ನಡದ ಮೂಲ ಸಂಘಟನೆಗಳು ಒಂದು 100 ಕಾನ್ಸಂಟ್ರೇಷನ್ಗಳನ್ನು ಕಳಿಸ್ತಾ ಇದೆ. ಬೆಂಗಳೂರಿನವರೇ ಆಗಿರುವಂಥ, ಜಯನಗರದವರಾಗಿದ್ದಂಥ, ಅಮೆರಿಕದಲ್ಲಿ ಬಹಳ ದೊಡ್ಡ ಉದ್ಯಮಿ ಆಗಿರುವಂಥ ಹರ್ಷ ಅಘಾಡಿ ಅಂತ ಅವರ ಫೌಂಡೇಶನ್ ಅವರು 100 ಕೊಟ್ಟಿದ್ದಾರೆ. ನಮ್ಗೆಲ್ರಿಗೂ ಗೊತ್ತಿದೆ, ಪೇಟಿಎಂ ಅಂತ ಒಂದು ನಾವೆಲ್ಲರೂ ಯೂಸ್ ಮಾಡುವಂಥ ಪೇಟಿಎಂ ಕಂಪನಿಯ ವಿಜಯ್ ಶೇಖರ್ ಶರ್ಮಾ ನನ್ನ ಆತ್ಮೀಯ ಸ್ನೇಹಿತರು. ಅವರಿಗೆ ನಾನು 2-3 ದಿವಸಗಳ ಹಿಂದೆ ಅವರಿಗೆ ಮಾತನಾಡಿ ನಮ್ಮ ಆಕ್ಸಿ ಬ್ಯಾಂಕಿಗೆ ಸಹಾಯ ಮಾಡಬೇಕು ಅಂತ ಕೇಳಿದಾಗ 150 ಕಾನ್ಸಂಟ್ರೇಟರ್ಗಳನ್ನು ಪೇಟಿಎಂ ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ 350 ಜನಕ್ಕೆ ಆಕ್ಸಿಜನ್ ಪ್ಲಾಂಟನ್ನು ಕೂಡ ಪೇಟಿಎಂ ವತಿಯಿಂದ ಮಾಡಿಕೊಡ್ತಾ ಇದ್ದಾರೆ. ನಾನು ವಿಜಯ್ ಶೇಖರ್ ಶರ್ಮಾ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಲಾಲಾ ಮೂವ್ ಅಂತ ಒಂದು ಕಂಪನಿ ಇದೆ, ಅವರು ಕೂಡ 100 ಕಾನ್ಸಂಟ್ರೇಟರ್ಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಆಶೀರ್ವಾದ್ ಪೈಪ್ ಸಂಸ್ಥೆಯವರು ಇನ್ನೊಂದು 50 ಕಾನ್ಸಂಟ್ರೇಟರ್ಗಳನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳೆಲ್ಲರೂ ಕೂಡ ನಾವು ಸಂಪರ್ಕ ಮಾಡಿ ಅವರಿಗೆ ಮನವಿ ಮಾಡಿದ್ವಿ. ಚಾರ್ಟರ್ಡ್ ಅಕೌಂಟೆಂಟ್ ಫೌಂಡೇಶನ್ ಅವರು ನಮಗೊಂದು 100 ಕಾನ್ಸಂಟ್ರೇಟರ್ಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು 15-20 ದಿವಸಗಳ ಒಳಗಾಗಿ ಇಡೀ ಆಕ್ಸಿ ಬ್ಯಾಂಕು ಸುಮಾರು 900ರಿಂದ 1,000 ಕಾನ್ಸಂಟ್ರೇಟರ್ಗಳ ಆಕ್ಸಿ ಬ್ಯಾಂಕು ಪ್ರಾರಂಭ ಆಗುವಂಥದ್ದಿದೆ. ಬಹುಶಃ ದೇಶದಲ್ಲಿ ಒಂದು ಲೋಕಸಭಾ ಕ್ಷೇತ್ರದ ಮಟ್ಟಿಗೆ ಅತ್ಯಂತ ದೊಡ್ಡ ಮಟ್ಟದ ಆಕ್ಸಿಜನ್ ಬ್ಯಾಂಕು ಬೆಂಗಳೂರು ದಕ್ಷಿಣದಲ್ಲಿ ನಮ್ಮ ಜನರ ಆಶೀರ್ವಾದದಿಂದ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇದನ್ನು ಜನ ಬಳಸ್ಕೊಳ್ಳಿ ಎನ್ನುವಂಥ ಮನವಿ ಮಾಡ್ತಾ ಇದ್ದೀನಿ. ಇದನ್ನು ಬಳಸ್ಕೊಳ್ಳಿಕ್ಕೆ ನಾವು ಹೆಲ್ಪ್ ಲೈನ್ ರಿಜಿಸ್ಟರ್ ಮಾಡಿದ್ದೀವಿ. ಅದಕ್ಕೆ ತಾವು ದಯವಿಟ್ಟು ಕರೆ ಮಾಡಿ ನಮ್ಮ ಡಾಕ್ಟರ್ಸು ಮತ್ತು ಹೆಲ್ಪ್ ಲೈನ್ನ ವಾಲಂಟಿಯರ್ಸ್ ಯಾರಿರ್ತಾರೆ ಅವ್ರ ಜೊತೆಗೆ ತಾವು ಮಾತನಾಡಿದ್ರೆ ಈ ಪ್ರಾಸೆಸ್ಸನ್ನು ನೀವು ಮಾಡ್ಕೊಳ್ಬೋದು. ನಂಬರು 08061914960. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, 08061914960. ಈ ನಂಬರ್ಗೆ ತಾವು ಫೋನ್ ಮಾಡಿ ನಿಮ್ಮ ಪ್ರಿಸ್ಕ್ರಿಪ್ಷನ್ನು, ಡಾಕ್ಟರ್ ಹೇಳಿರುವಂಥದ್ದು, ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ SpO2 ಲೆವೆಲ್ಸನ್ನ ಇದರಲ್ಲಿ ತಿಳಿಸಿದಾಗ ನಮ್ಮ ಕಾರ್ಯಕರ್ತರೆ ನಿಮಗೆ ಫೋನ್ ಮಾಡಿ ನಮ್ಮ ಆಟೋ ರಿಕ್ಷಾ ಡ್ರೈವರ್ ವಾಲಂಟಿಯರ್ಸ್ನ ಸಹಾಯದಿಂದ ನಿಮ್ಮ ಮನೆಗೆ ತಲುಪಿಸ್ತಾರೆ. ಈ ಇಡೀ ಸೇವೆ ಉಚಿತವಾಗಿರುತ್ತೆ. ಇದಕ್ಕೆ ಕೇವಲ ಒಂದು ಡೆಪಾಸಿಟನ್ನು ಇಸ್ಕೊಂಡು ನಿಮಗೆ ಸೇವೆ ಉಚಿತವಾಗಿದೆ, ರೀಫಂಡಬಲ್ ಡೆಪಾಸಿಟ್ ಇರುತ್ತೆ. ಇದರ ಸೇವೆಯನ್ನು ಬೆಂಗಳೂರು ದಕ್ಷಿಣದ ಜನ ಬಳಸ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ಕೊಟ್ಟಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ.